ಹಳೆ ಮೈಸೂರು ಭಾಗದಲ್ಲಿ ಮೈತ್ರಿ ಅಭ್ಯರ್ಥಿಗಳ ಗೆಲುವಿಗಾಗಿ ಹೊಸ ತಡುಕು ಹೆಸರಲ್ಲಿ ಕಮಲ ದಳ ಪಡೆದ ಒಕ್ಕಲಿಗ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿತ್ತು. ಆದರೆ ಚುನಾವಣಾಧಿಕಾರಿಗಳ ಎಂಟ್ರಿಯಿಂದ ಮೈತ್ರಿ ನಾಯಕರ ಲೆಕ್ಕಾಚಾರ ಉಲ್ಟಾ ಆಗಿದ್ದು ಹೊಸ ತಡುಕು ಕ್ಯಾನ್ಸಲ್ ಆಯಿತು. ಜೊತೆಗೆ ಈ ವಿವಾದ ಹೊಸ ತಿರುವನ್ನ ಕೂಡ ಪಡ್ಕೊಳ್ತು. ಮೈತ್ರಿ ನಾಯಕರ ಹೊಸ ತೊಡಕು ಪಾಲಿಟಿಕ್ಸ್ಗೆ ಹೊಸ ಟ್ವಿಸ್ಟ್. ಚುನಾವಣಾಧಿಕಾರಿಗಳ ದಾಳಿ ಬೆನ್ನಲ್ಲೇ ಹೊಸ ತೊಡಕು ಕ್ಯಾನ್ಸಲ್. ಹೊಸ ತೊಡಕು ಹೆಸರಲ್ಲಿ ಒಕ್ಕಲಿಗ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಂಥ ಮೈತ್ರಿ ನಾಯಕರ ಹೊಸ ತೊಡಕು ಪಾಲಿಟಿಕ್ಸ್ ಹೊಸ ತಿರುವನ್ನ ಪಡ್ಕೊಂಡಿದೆ. ಕರ್ನಾಟಕ ಕಾಂಗ್ರೆಸ್ ಟ್ವೀಟ್ ಮಾಡಿದ ಬೆನ್ನಲ್ಲೇ ಚುನಾವಣಾಧಿಕಾರಿಗಳು ಎಚ್ಡಿಕೆ ತೋಟದ ಮನೆಗೆ ದಿಢೀರ್ ಎಂಟ್ರಿಯನ್ನ ಕೊಟ್ಟಿದ್ರು. ಇದರ ಬೆನ್ನಲ್ಲೇ ಎಚ್ಡಿಕೆ ತೋಟದ ಮನೆಯಲ್ಲಿ ಆಯೋಜನೆ ಮಾಡಲಾಗಿದ್ದಂಥ ಹೊಸ ತೊಡಕು ಕ್ಯಾನ್ಸಲ್ ಆಗಿದೆ ಹಾಗೂ ರಾಜಕೀಯದ ಜೊತೆಯೇ ಧರ್ಮದ ತಿರುವನ್ನ ಪಡ್ಕೊಂಡಿದೆ. ಒಕ್ಕಲಿಗ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಂಥ ಮೈತ್ರಿ ನಾಯಕರ ಲೆಕ್ಕಾಚಾರವೇ ಬೇರೆಯಾಗಿತ್ತು. ಎಚ್ಡಿಕೆ ತೋಟದ ಮನೆಯ ಹೊಸ ತೊಡಕು ಆಯೋಜನೆ ಬಗ್ಗೆ ಕಾಂಗ್ರೆಸ್ ಟ್ವೀಟ್ ಮಾಡಿ ಟೀಕಿಸಿತು. ಇದರ ಬೆನ್ನಲ್ಲೇ ಚುನಾವಣಾಧಿಕಾರಿಗಳು ಎಚ್ಡಿಕೆ ತೋಟದ ಮನೆಯ ಮೇಲೆ ದಾಳಿ ಮಾಡಿ ಎಲ್ಲವನ್ನ ತೆರವುಗೊಳಿಸಿದ್ರು. ಚುನಾವಣಾಧಿಕಾರಿಗಳ ಎಂಟ್ರಿ ಬೆನ್ನಲ್ಲೇ ಎಚ್ಡಿಕೆ ತೋಟದ ಮನೆಯಲ್ಲಿ ಆಯೋಜನೆ ಮಾಡಲಾಗಿದ್ದಂಥ ಹೊಸ ತೊಡಕು ಔತಣಕೂಟವನ್ನ ಮೈತ್ರಿ ನಾಯಕರು ಕ್ಯಾನ್ಸಲ್ ಮಾಡಿಬಿಟ್ರು. ಯುಗಾದಿ ಹಬ್ಬದ ಸಂಭ್ರಮದಲ್ಲಿ ಔತಣಕೂಟವನ್ನು ಕರೆದಿದ್ದರು. ಅದಕ್ಕೆ ಯಾವುದೋ ಒಂದು ಪ್ರತಿಪಕ್ಷದ ಕಾಂಗ್ರೆಸ್ನವರು ಅದಕ್ಕೊಂದು ದೊಡ್ಡ ರೀತಿಯಾದಂಥ ಅಪಪ್ರಚಾರವನ್ನು ಪ್ರಯತ್ನ ಮಾಡಿದ್ದಾರೆ. ಮತ್ತು ಎಲೆಕ್ಷನ್ ಕಮಿಷನಲ್ಲೂ ಏನು ಕಂಪ್ಲೇಂಟನ್ನು ಕೊಟ್ಟು ಅನವಶ್ಯಕವಾಗಿ ಇದಕ್ಕೆ ಅಡಚಣೆಯನ್ನು ಮಾಡಿದ್ದಾರೆ. ಹಾಗಾಗಿ ಬೇಡ ಬಿಡಿಯಪ್ಪ, ಇಷ್ಟೊಂದು ನಾವೆಲ್ಲ ಒಂದು ಕಡೆ ಒಟ್ಟಿಗೆ ಸೇರಿ ಒಂದು ಔತಣಕೂಟದಲ್ಲಿ ಭಾಗವಹಿಸೋದು JDS ನಾಯಕರುಗಳು, ನಾವೇನು ಸಾರ್ವಜನಿಕರನ್ನ ಸೇರಿಸ್ಕೊಂಡು ಕೂತಿದ್ದೀವಿ. ಇವ್ರಂಗೆ ಏನಿಲ್ಲ, ನಾವು ಮಿತ್ರ ಪಕ್ಷದವ್ರು ಕೂತ್ಕೊಂಡು ಮಾತಾಡೋಂಥದ್ದನ್ನ ಎಲ್ಲ ಒಂದು ಕಡೆ ಇವ್ರ ಕೈನಲ್ಲಿ ಸಹಿಸ್ಕೊಳ್ಳೋಕ್ಕಾಗಿಲ್ಲ. ಹಾಗಾಗಿ ನಿಮಗೆ ಅಷ್ಟು ಅಭ್ಯಂತರ ಇದ್ದರೆ ಈ ಔತಣಕೂಟವೇ ಬೇಡ ಅಂತ ಈಗಾಗಲೇ ನಿಶ್ಚಯವನ್ನು ಮಾಡಿ ಕ್ಯಾನ್ಸಲ್ ಮಾಡಿರೋಂಥದ್ದು ಇದೆ. ಹೊಸ ತೊಡಕು ರದ್ದು, ತೋಟದ ಮನೆಗೆ ಬಂದಿದ್ದ ಮುನಿರತ್ನ ವಾಪಸ್. ಚುನಾವಣಾಧಿಕಾರಿಗಳು ಎಂಟ್ರಿಯಾಗ್ತಾ ಇದ್ದ ಹಾಗೆ ಮೈತ್ರಿ ನಾಯಕರು ಹೊಸ ತೊಡಕು ಔತಣಕೂಟವನ್ನೇ ರದ್ದುಗೊಳಿಸಿದ್ರು. ಈ ವಿಷಯದ ಬಗ್ಗೆ ಮಾಹಿತಿ ಇಲ್ಲದೆ ಶಾಸಕ ಮುನಿರತ್ನ ಎಚ್.ಡಿ. ಕುಮಾರಸ್ವಾಮಿಯವರ ಬಿಡದಿ ಬಳಿಯ ತೋಟದ ಮನೆಗೆ ಬಂದಿದ್ರು. ನಂತರ ವಿಷಯ ಗೊತ್ತಾಗಿ ವಾಪಸ್ ಆದ್ರು. ಇನ್ನು ಹೊಸ ತೊಡಕಿಗಾಗಿ ಬೃಹತ್ ಪೆಂಡಲ್ ಹಾಕಿ ವಿವಿಧ ಭಕ್ಷ್ಯ ಭೋಜನಗಳನ್ನ ಮಾಡಲಾಗಿತ್ತು. ಮೈತ್ರಿ ನಾಯಕರ ಔತಣಕೂಟ ರದ್ದಾದ ಬೆನ್ನಲ್ಲೇ ಅಡುಗೆಯನ್ನೆಲ್ಲ ಕಾರ್ಮಿಕರಿಗೆ ಪಾರ್ಸೆಲ್ ಮಾಡಿಕೊಡ್ಲಾಯಿತು. ತಾವು ತಂದಿದ್ದಂಥ ಡಬ್ಬಿ ಪಾತ್ರೆಗಳಲ್ಲಿ ಬಾಡೂಟವನ್ನ ತುಂಬಿಕೊಂಡು ಕಾರ್ಮಿಕರು ತೆರಳಿದ್ರು. ಮೈತ್ರಿ ನಾಯಕರಿಗೆ ಅಸ್ತ್ರವಾದ ಕಾಂಗ್ರೆಸ್ ಅಪಪ್ರಚಾರ. ಎಚ್ಡಿಕೆ ತೋಟದ ಮನೆಯಲ್ಲಿ ಆಯೋಜಿಸಿದ್ದಂತಹ ಹೊಸ ತೊಡಕು ಕೂಟದ ಬಗ್ಗೆ ಕಾಂಗ್ರೆಸ್ ಸಾಮಾಜಿಕ ಜಾಲತಾಣದಲ್ಲಿ ಟೀಕೆ ಮಾಡಿತು. ಕಾಂಗ್ರೆಸ್ ಮಾಡಿರುವಂತಹ ಟ್ವೀಟ್ ಇದೀಗ ಮೈತ್ರಿ ನಾಯಕರಿಗೆ ಅಸ್ತ್ರವಾಗಿದೆ. ಕಾಂಗ್ರೆಸ್ನ ಟ್ವೀಟ್ ಬಗ್ಗೆ JDS ಕೂಡ ಸಾಮಾಜಿಕ ಜಾಲತಾಣದಲ್ಲಿ ತಿರುಗೇಟನ್ನ ಕೊಟ್ಟಿದೆ. ಯುಗಾದಿ ಹಿಂದೂಗಳ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಅಸ್ಮಿತೆ. ಈ ಹಬ್ಬದ ಮರುದಿನ ಸಂಭ್ರಮದ ಹೊಸ ತೊಡಕು ಹಿಂದಿನಿಂದಾನೂ ನಡ್ಕೊಂಡು ಬಂದಿರುವಂತಹ ಸಂಪ್ರದಾಯ. ಆದ್ರೆ ಕಾಂಗ್ರೆಸ್ ಪಕ್ಷ ನಮ್ಮ ಸಂಪ್ರದಾಯ ಸಂಸ್ಕೃತಿ ಆಚರಣೆಯ ಮೇಲೆ ಕಾಕ ದೃಷ್ಟಿಯನ್ನ ಬೀರಿದೆ. ಈ ಊಟಕ್ಕೂ ಕಾಂಗ್ರೆಸ್ ಕಲ್ಲು ಹಾಕಿ ವಿಕೃತಿ ಮೆರೆದಿದೆ. ಈ ಮೂಲಕ ಹೊಸ ತೊಡಕು ವಿರೋಧಿ ಕಾಂಗ್ರೆಸ್ ಅಂತ ಹೇಳಿ ವಾಗ್ದಾಳಿಯನ್ನ ಮಾಡಿದೆ. ಕಾಂಗ್ರೆಸ್ ಸೋಲಿನ ಹತಾಶೆಯಿಂದ JDS ಮತ್ತು BJP ಪಕ್ಷಗಳನ್ನ ಟೀಕಿಸುವ ಭರದಲ್ಲಿ ನಮ್ಮ ಹಿಂದೂ ಸಂಪ್ರದಾಯದ ಬಗ್ಗೆ ಅವಹೇಳನ ಮಾಡಿದೆ. ಅದರ ಕೊಳಕುತನ ಅದರ ಟ್ವೀಟ್ನಲ್ಲಿ ಎದ್ದು ಕಾಣುತ್ತಿದೆ. ನಿರಂತರವಾಗಿ ಹಿಂದೂ ವಿರೋಧಿ ದ್ರೋಹಿ ಆಗಿರುವ ಕಾಂಗ್ರೆಸ್ಗೆ ಹೊಸ ತೊಡಕಿಗಿಂತ ಇಫ್ತಾರ್ ಕೂಟದಲ್ಲಿಯೇ ಹೆಚ್ಚು ಪ್ರೀತಿ. ಜನ್ಮದಾರಭ್ಯ ಬಂದಿದ್ದನ್ನು ನಾವಂತೂ ಅವಹೇಳನ ಮಾಡುವುದಿಲ್ಲ. ಒಟ್ಟಾರೆ ಒಕ್ಕಲಿಗರ ಶಕ್ತಿ ಪ್ರದರ್ಶನಕ್ಕೆ ಹೊಸ ತೊಡಕು ಏರ್ಪಡಿಸಿದ್ದಂತಹ ಎಚ್ಡಿಕೆ ಚುನಾವಣಾಧಿಕಾರಿಗಳ ಎಂಟ್ರಿ ಬಳಿಕ ಕ್ಯಾನ್ಸಲ್ ಮಾಡಿದ್ದಾರೆ. ಆದರೆ ಹಬ್ಬದ ಊಟಕ್ಕೂ ಕಾಂಗ್ರೆಸ್ ಕಲ್ಲು ಹಾಕಿದೆ ಅಂತ ಮೈತ್ರಿ ನಾಯಕರು ಧರ್ಮದ ಲೇಪನವನ್ನ ಹಚ್ಚಿದ್ದಾರೆ. ನಾಳೆ ಇದು ಮತ್ತಷ್ಟು ವಿಕೋಪಕ್ಕೆ ಹೋಗುವ ಸಾಧ್ಯತೆ ಇದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.